No carryover eligibility criteria and no backlog eligibility criteria from third sem. ನಿಜಾನ ಇದು? ಈ ವಿಷಯ ಕೇಳಿದ್ರೆ ತುಂಬಾ ಖುಷಿ ಆಗ್ತೀರಾ. ಯಾರ್ಯಾರು VTE 2021 ಸ್ಕೀಮಲ್ಲಿ ಜಾಯ್ನ್ ಆಗಿದ್ದೀರಾ, ಲಾಸ್ಟ್ ಇಯರ್ ಅಲ್ಲಿ ಫಸ್ಟ್ ಸೆಮ್ ಅಲ್ಲಿ ಇದ್ರಿ, ಇವಾಗ ಥರ್ಡ್ ಸೆಮ್ ಅಲ್ಲಿ ಇದ್ದೀರಾ. ಅದೇ ತರ ಡಿಪ್ಲೊಮಾ ಸ್ಟೂಡೆಂಟ್ಸ್ ಯಾರು ಜಾಯ್ನ್ ಆಗಿದ್ದೀರಾ, ಡೈರೆಕ್ಟ್ ಆಗಿ ಥರ್ಡ್ ಸೆಮ್ಗೆ ಹೋಗಿದ್ದೀರಾ ಸೆಕೆಂಡ್ ಇಯರ್ಗೆ, ನಿಮಗೆ ಒಂದು ಒಳ್ಳೆ ಗುಡ್ ನ್ಯೂಸ್ ಇದೆ. ಇದು ಆಲ್ರೆಡಿ ಅನೌನ್ಸ್ ಮಾಡಿದ್ರು, ಬಟ್ ಅದನ್ನ ಲೈಮ್ ಲೈಟ್ ತರ್ತಾ ಇದ್ದೀನಿ ಇವಾಗ. ಡೆಫಿನೆಟ್ಲಿ ವೆರಿ ಗುಡ್ ನ್ಯೂಸ್ ಫಾರ್ ಯು. ನಿಮಗೆ ಕ್ಯಾರಿ ಓವರ್ ಇಲ್ಲ, ಕ್ಯಾರಿ ಓವರ್ ಎಲಿಜಿಬಿಲಿಟಿ ಇಲ್ಲ. ಅಂದ್ರೆ ಬ್ಯಾಕ್ಲಾಗ್ ಎಷ್ಟೇ ಇದ್ರು ನೀವು ಫರ್ದರ್ ಸೆಮಿಸ್ಟರ್ಸ್ಗೆ ಹೋಗ್ಬೋದು. ನಿಜಾನಾ ಸರ್ ಇದು? ನಿಜ ನೀವು ಹೇಳ್ತಾ ಇರೋದು. ವಿತ್ ಡಾಕ್ಯುಮೆಂಟ್ ನಾನು ಪ್ರೂವ್ ಮಾಡ್ತೀನಿ. ಹಾಯ್, ಹಲೋ, ನಮಸ್ಕಾರ, ವೆಲ್ಕಮ್ ಬ್ಯಾಕ್, ವೆಲ್ಕಮ್ ಟು ನಮ್ ವಿಟಿಯು ಚಾನಲ್. ಇದು ನಮ್ ವಿಟಿಯು ಚಾನಲ್, ನಮ್ಮಿಂದ ನಿಮಗಾಗಿ, ಫಾರ್ ಆಲ್ ದ ವಿಟಿಯು ಸ್ಟೂಡೆಂಟ್ಸ್. ಸೊ ಈ ವಿಡಿಯೋನ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ತಪ್ಪದೆ ಈ ತರ ವಿಡಿಯೋಸ್ಗಾಗಿ ನಮ್ ವಿಟಿಯು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ಇಷ್ಟ ತಪ್ಪದೆ ಒಂದು ಲೈಕ್ ಬಟನ್ ಪ್ರೆಸ್ ಮಾಡಿ, ಹಾಗೆ ಕೆಳಗಡೆ ಕಾಣ್ತಾ ಸಬ್ಸ್ಕ್ರೈಬ್ ಬಟನ್ ನ ಕ್ಲಿಕ್ ಮಾಡಿ, ಪಕ್ಕದಲ್ಲಿ ಕಾಣ್ತಾ ಬೆಲ್ ಐಕಾನ್ ನ ಕ್ಲಿಕ್ ಮಾಡಿ. ಪ್ರತಿಯೊಂದು ಅಪ್ಡೇಟ್ಸ್ ನಿಮ್ಗೆ ಈ ತರ ಅಕಾಡೆಮಿಕ್ ಅಪ್ಡೇಟ್ಸ್ ಆಗಿರ್ಬೋದು, ಸರ್ಕಲ್ ಅಪ್ಡೇಟ್ಸ್ ಆಗಿರ್ಬೋದು, ಎಲ್ಲ ಕೊಡ್ತಾ ಹೋಗ್ತೀನಿ. ಅದಕ್ಕೆ ನೀವೇನ್ ಮಾಡಬೇಕು, ಸಬ್ಸ್ಕ್ರೈಬ್ ಮಾಡ್ಕೋಬೇಕು. ಸೊ ಇವತ್ತಿನ ವಿಡಿಯೋ ಬರೋದಾದ್ರೆ, ಸರ್ ಬ್ಯಾಕ್ಲಾಗ್ ಎಲಿಜಿಬಿಲಿಟಿ ಕ್ರೈಟೀರಿಯಾ ಬಗ್ಗೆ ತುಂಬಾ ಜನ ಸ್ಟೂಡೆಂಟ್ಸ್ ಕೇಳ್ತಾ ಇದ್ರು, ಇಯರ್ ಬ್ಯಾಕ್ ಸಿಸ್ಟಮ್ ಬಗ್ಗೆ. ಸೊ ಅದ್ರ ಬಗ್ಗೆ ಇನ್ಫಾರ್ಮೇಶನ್ ಕೊಡಕ್ ಬಂದಿರೋದು. ನಿಮಗೆ ಸೆಕೆಂಡ್ ಇಯರ್ ಇಂದ ದೇರ್ ಇಸ್ ನೋ ಎಲಿಜಿಬಿಲಿಟಿ ಕ್ರೈಟೀರಿಯಾ. ಅಂದ್ರೆ ನೀವು ಸೆಕೆಂಡ್ ಇಯರ್ ಎಂಟರ್ ಆಗಿದ್ದೀರಾ ಅಂದ್ರೆ ಡೈರೆಕ್ಟ್ ಆಗಿ ನೀವು ಇಂಜಿನಿಯರಿಂಗ್ ಕಂಪ್ಲೀಟ್ ಮಾಡಬಹುದು. ನಿಜಾನಾ ಸರ್ ಇದು ಅಂತಂದ್ರೆ ನೋಡಿ ಇಲ್ಲಿ. ಸೊ ಇದು ಬಂದು ರೆಗ್ಯುಲೇಷನ್ ಗವರ್ನಿಂಗ್ ಫಾರ್ ದ ಡಿಗ್ರಿ ಆಫ್ ಬ್ಯಾಚುಲರ್ ಇಂಜಿನಿಯರಿಂಗ್ BE BTech ಅವರಿಗೆ, ಆಟೋನಮಸ್ಗೂ ಆಗುತ್ತೆ. ಫಾರ್ OBE ಅಂಡ್ CBCS ಅಂದ್ರೆ ಚಾಯ್ಸ್ ಬೇಸ್ ಕ್ರೆಡಿಟ್ ಸಿಸ್ಟಮ್, ಎಫೆಕ್ಟಿವ್ ಫಾರ್ ದ ಅಕಾಡೆಮಿಕ್ ಇಯರ್ 21-22 ಅಂದ್ರೆ ಲಾಸ್ಟ್ ಇಯರ್ ಜಾಯ್ನ್ ಆಗಿರ್ತೀರಾ ಆ ಸ್ಟೂಡೆಂಟ್ಸ್ಗೆ ವ್ಯಾಲಿಡ್ ಆಗೋದು. ಅವರೊಂದು ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಕೊಟ್ಟಿದ್ದಾರೆ. ಅದರಲ್ಲಿ ಒಂದು ಬಂದು ವರ್ಟಿಕಲ್ ಪ್ರೋಗ್ರೆಷನ್ ಅನ್ಬಿಟ್ಟು, ಅಂದ್ರೆ ಯಾವ ತರ ಪ್ರೋಗ್ರೆಷನ್ ಆಗ್ತೀರಾ ನಿಮ್ಗೆ ಫರ್ದರ್ ಸೆಮಿಸ್ಟರ್ಸ್ ಅಲ್ಲಿ. ಸೊ ಒಂದು ಮೇನ್ ಪಾಯಿಂಟ್ ನೋಡೋದಾದ್ರೆ ನೋಡಿ ಇಲ್ಲಿ ಏನ್ ಹೇಳಿದ್ರೆ ಅಂತಂದ್ರೆ, ಕ್ಯಾರಿ ಓವರ್ ಆಫ್ ಬ್ಯಾಕ್ಲಾಗ್ ಕೋರ್ಸಸ್ ಫ್ರಮ್ ಥರ್ಡ್ ಸೆಮಿಸ್ಟರ್ ಅಂದ್ರೆ ಸೆಕೆಂಡ್ ಇಯರ್. ಓಕೆ, ಸೆಕೆಂಡ್ ಇಯರ್ ಇಂದ ಫ್ರಮ್ ಥರ್ಡ್ ಸೆಮಿಸ್ಟರ್ ಆನ್ವರ್ಡ್ಸ್ ದ ಸ್ಟೂಡೆಂಟ್ಸ್ ಹೂ ಅಬ್ಟೈನ್ ರಿಕ್ವೈರ್ಡ್ ಅಟೆಂಡೆನ್ಸ್ ತಗೊಂಡು, CIE ತಗೊಂಡು ಅಂದ್ರೆ ಕಂಟಿನ್ಯೂಸ್ ಇಂಟರ್ನಲ್ ಎವಾಲ್ಯೂಯೇಷನ್ ತಗೊಂಡು, ಅಂಡ್ ಅಪಿಯರ್ಸ್ ಫಾರ್ ಯೂನಿವರ್ಸಿಟಿ ಎಕ್ಸಾಮಿನೇಷನ್ ಬಟ್ ಫೇಲ್ ಆದ್ರೆ ಅಂದ್ರೆ F ಗ್ರೇಡ್ ಬರುತ್ತೆ, ಫೇಲ್ ಆದ್ರೆ F ಗ್ರೇಡ್ ಬರುತ್ತೆ. ಟು ಪಾಸ್ ಎ ಕೋರ್ಸ್ ಅಂದ್ರೆ ಫೇಲ್ ಆಗ್ತಾನೆ, ಪಾಸ್ ಆಗಲ್ಲ. ಈಸ್ ಅಲೋಡ್ ಟು ಮೂವ್ ಫಾರ್ವರ್ಡ್ ಟು ದ ನೆಕ್ಸ್ಟ್ ಸೆಮಿಸ್ಟರ್. ಇಲ್ಲಿ ನೋಡಿ ಮೇನ್ ಪಾಯಿಂಟ್, ಆಡ್ ಆರ್ ಈವನ್. ಮೊದಲು ಆಡ್ ಇಂದ ಈವನ್ ಪರ್ಮಿಷನ್ ಇತ್ತು, ಎಷ್ಟೇ ನಂಬರ್ ಆಫ್ ಬ್ಯಾಕ್ಲಾಗ್ಸ್ ಇದ್ರು. ಈವನ್ ಇಂದ ಆಡ್ ಪರ್ಮಿಷನ್ ಇರಲಿಲ್ಲ. ಇವಾಗ ಆತರ ಅಲ್ಲ. ಸೊ ಆಡ್ ಇಂದ ಈವನ್ ಗನ ಹೋಗ್ಬೋದು, ಈವನ್ ಇಂದ ಆಡ್ ಗನ ಹೋಗ್ಬೋದು. ಅವರು ಎಲಿಜಿಬಲ್ ಆಗ್ತಾರೆ. ನೋ ಬ್ಯಾಕ್ಲಾಗ್ ಕ್ರೈಟೀರಿಯಾ, ನೋ ಎಲಿಜಿಬಿಲಿಟಿ ಕ್ರೈಟೀರಿಯಾ, ಇರ್ರೆಸ್ಪೆಕ್ಟಿವ್ ಆಫ್ ನಂಬರ್ ಆಫ್ F ಗ್ರೇಡ್ಸ್ ಅಂದ್ರೆ ಫೇಲ್ ಆಗಿರೋದು. ಎಷ್ಟೇ ಫೇಲ್ ಆಗಿದ್ರು ಫರ್ದರ್ ಸೆಮಿಸ್ಟರ್ಸ್ ಹೋಗ್ಬೋದು. ಬಟ್ however for the award of degree ಅಂದ್ರೆ ಫೈನಲ್ ಡಿಗ್ರಿ ಅವಾರ್ಡ್ ಆಗಬೇಕು ನಿಮಗೆ 8th ಸೆಮಿಸ್ಟರ್ ಅಲ್ಲಿ ಅಂತಂದ್ರೆ, the student has to pass in all the courses as per applicable scheme and regulations and earn the prescribed credits. So each semester ಒಂದು ಕ್ರೆಡಿಟ್ಸ್ ಬರುತ್ತೆ. ಆ ಕ್ರೆಡಿಟ್ಸ್ ಅರ್ನ್ ಮಾಡ್ಕೊಂಡ್ರೆ he is awarded the ಡಿಗ್ರಿ ಅವಾರ್ಡ್ ಮಾಡಬೇಕು. ಅಂದ್ರೆ ಅವ್ರೇನು ಓವರ್ ಆಲ್ ಕಾನ್ಸೆಪ್ಟ್ ಏನು ಅಂತಂದ್ರೆ, ಇಲ್ಲಿ ಥರ್ಡ್ ಸೆಮ್ ಎಂಟರ್ ಆದ್ರಿ ಅಂತಂದ್ರೆ ಥರ್ಡ್ ಸೆಮ್ ಇಂದ 8th ಸೆಮ್ಗೆ ಹೋಗೋದಕ್ಕೆ ಮೊದಲು ಎಲಿಜಿಬಿಲಿಟಿ ಕ್ರೈಟೀರಿಯಾ ಇತ್ತು. ಮೋರ್ ದೆನ್ 4 ಕ್ಯಾರಿ ಓವರ್ ಮಾಡಂಗಿರ್ಲಿಲ್ಲ. ಥರ್ಡ್ ಇಯರ್ಗೆ ಹೋಗ್ಬೇಕು ಅಂದ್ರೆ ಫಸ್ಟ್ ಇಯರ್ ಕ್ಲಿಯರ್ ಆಗಬೇಕಾಗಿತ್ತು. ಫೈನಲ್ ಹೋಗ್ಬೇಕು ಅಂದ್ರೆ ಸೆಕೆಂಡ್ ಇಯರ್ ಸಬ್ಜೆಕ್ಟ್ ಕ್ಲಿಯರ್ ಆಗಬೇಕಾಗಿತ್ತು. ದಿಸ್ ಇಸ್ ದ ಕ್ರೈಟೀರಿಯಾ. ಬಟ್ ಇವಾಗ ಆ ಕ್ರೈಟೀರಿಯಾ ಇಲ್ಲ. ಒನ್ಸ್ ಸೆಕೆಂಡ್ ಇಯರ್ ಎಂಟರ್ ಆಗಿದ ತಕ್ಷಣ, ಅಂದ್ರೆ ಥರ್ಡ್ ಸೆಮ್ ಎಂಟರ್ ಆಗಿದ ತಕ್ಷಣ ಅವರು ಆಟೋಮೆಟಿಕಲಿ ಕ್ಯಾನ್ ಗೋ ಅಪ್ ಟು 8th ಸೆಮಿಸ್ಟರ್, 7th ಸೆಮಿಸ್ಟರ್ ವರೆಗೂ ಹೋಗ್ಬೋದು. ಬಟ್ ಇಲ್ಲಿ ಡಿಪ್ಲೊಮಾದವ್ರು ಯಾರು ಜಾಯ್ನ್ ಆಗಿದ್ರೆ ಅವ್ರಿಗೆ ಗುಡ್ ನ್ಯೂಸ್. ಯಾಕೆ ಅಂತಂದ್ರೆ ಡೈರೆಕ್ಟ್ ಆಗಿ ಥರ್ಡ್ ಸೆಮ್ ಬರ್ತಾರೆ, ಅವ್ರು ಡೈರೆಕ್ಟ್ ಆಗಿ 8th ಸೆಮ್ಗೆ ಹೋಗ್ಬೋದು. ಬಟ್ ಬೇರೆ ಅವರಿಗೆ ಫಸ್ಟ್ ಸೆಮ್ ಜಾಯ್ನ್ ಆಗಿದ್ದೀರಾ ಅವ್ರಿಗೆ ಒಂದು ಲಿಮಿಟೇಷನ್ ಇಟ್ಟಿದ್ದಾರೆ. ಏನು ಅಂತಂದ್ರೆ ಇಲ್ಲಿ it also be noted that the student will given admission to 4th year ಅಂದ್ರೆ 7th semester ಜಾಯ್ನ್ ಆಗಬೇಕು ಅಂತಂದ್ರೆ he or she shall pass all the courses of first and second semester. ಅಂದ್ರೆ ಇವಾಗ ಫಸ್ಟ್ ಸೆಮಿಸ್ಟರ್ ಜಾಯ್ನ್ ಆಗಿರ್ತೀರಾ, ಅವರು ಫಸ್ಟ್ ಇಯರ್ ಕೋರ್ಸಸ್ ಕಂಪ್ಲೀಟ್ ಆಗಿದ್ರೆ ಮಾತ್ರ, ಅಂದ್ರೆ ಎಲ್ಲ ಕ್ಲಿಯರ್ ಆಗಿದ್ರೆ ಮಾತ್ರ ಫೈನಲ್ ಎಂಟ್ರಿ ಕೊಡ್ತಾರೆ, 7th ಸೆಮ್ಗೆ ಎಂಟ್ರಿ ಕೊಡ್ತಾರೆ. ಓಕೆ, ಅಂದ್ರೆ ನೀವು ಥರ್ಡ್ ಸೆಮ್ ಇಂದ 6th ಸೆಮ್ ವರ್ಗು, 3rd 4th 5th 6th 4 ಸೆಮಿಸ್ಟರ್ 2 ಇಯರ್ಸ್ ಎಷ್ಟೇ ನಂಬರ್ ಆಫ್ ಬ್ಯಾಕ್ಲಾಗ್ಸ್ ಇದ್ರು ಫರ್ದರ್ ಹೋಗ್ಬೋದು. ಬಟ್ ನೀವು ಅದನ್ನ ಕ್ಲಿಯರ್ ಮಾಡ್ಕೊಬೇಕು. ಇವಾಗ ಡಿಪ್ಲೊಮಾದವ್ರು ಏನ್ ಮಾಡಬೇಕು, ಡಿಪ್ಲೊಮಾ ಲ್ಯಾಟರಲ್ ಎಂಟ್ರಿ ಆದವರು, ಡಿಪ್ಲೊಮಾದವರು ಡೈರೆಕ್ಟ್ ಥರ್ಡ್ ಸೆಮ್ ಹೋಗ್ತೀರಾ. ಬಟ್ ನಿಮಗೆ ಫಸ್ಟ್ ಸೆಮ್ ಕೋರ್ಸಸ್ ಇರುತ್ತೆ, ಅದಕ್ಕೆ ದಟ್ ಕ್ಯಾನ್ ಬಿ ಬ್ರಿಡ್ಜ್ ಕೋರ್ಸಸ್ ಆರ್ M1 ಅಂಡ್ M2. ಅದನ್ನ ನೀವು ಕ್ಲಿಯರ್ ಮಾಡ್ಕೊಬೇಕು. ಅದು ಕ್ಲಿಯರ್ ಮಾಡ್ಕೊಂಡಿಲ್ಲ ಅಂದ್ರೆ ನಿಮಗೆ 7th ಸೆಮ್ಗೆ ಎಲಿಜಿಬಿಲಿಟಿ ಸಿಗಲ್ಲ. ಆಸ್ M1 ಅಂಡ್ M2 ಬಂದು ಇಂಟರ್ನಲ್ ಇರೋದ್ರಿಂದ ಅದು ಕ್ಲಿಯರ್ ಮಾಡ್ಕೊಂಡ್ರೆ ಸಾಕು, ನಿಮಗೆ ಡೈರೆಕ್ಟ್ಲಿ ಎಲಿಜಿಬಲ್ ಕೊಡ್ತಾರೆ. ಇಲ್ಲ ಎಕ್ಸಾಮ್ ಇಟ್ರು ಅದನ್ನ ಕ್ಲಿಯರ್ ಮಾಡ್ಕೊಬೇಕಾಗುತ್ತೆ. ಸೊ ನಿಮ್ 7th ಸೆಮ್ಗೆ ಎಲಿಜಿಬಲ್ ಆಗ್ತೀರಾ. ಸೊ ಆಲ್ಮೋಸ್ಟ್ ನೀವು ಥರ್ಡ್ ಸೆಮ್ಗೆ ಎಂಟ್ರಿ ಆಗಿದ್ದೀರಾ ಅಂದ್ರೆ ಇವಾಗ ಇಂಜಿನಿಯರಿಂಗ್ ಅಲ್ಲಿ ಡೈರೆಕ್ಟ್ಲಿ ಯು ಕ್ಯಾನ್ ಕ್ಲಿಯರ್ ದ ಇಂಜಿನಿಯರಿಂಗ್. ಬಟ್ ಇಲ್ಲಿ ಸರ್ಟನ್ ಪಾಯಿಂಟ್ಸ್ ಇದೆ, ಯು ನೀಡ್ ಟು ನೋಟ್ ಡೌನ್. ಓಕೆ,
ಸೊ ಡಿಯರ್ ಸ್ಟೂಡೆಂಟ್ಸ್, ನಮ್ಮ ಯೂಟ್ಯೂಬ್ ಚಾನಲ್ KCET ಮತ್ತೆ ಕಾಮೆಟ್ಗೆ ಮತ್ತೆ ನೀಟ್ ಎಲ್ಲ ಅಪ್ಡೇಟ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಪ್ಯಾರಲಲ್ ಆಗಿ. ಸೊ ನಿಮ್ಮ ಫ್ರೆಂಡ್ಸ್, ತಮ್ಮ ಆಗಿರ್ಬೋದು, ತಂಗಿ ಆಗಿರ್ಬೋದು, ಯಾರೇ ಆಗಿರ್ಬೋದು, KCET ರಿಲೇಟೆಡ್ ಯಾರನ್ನ ಇದ್ರೆ ಸೊ ಅವ್ರಿಗೂ ಈ ಚಾನಲ್ನ ಶೇರ್ ಮಾಡಿ, ಅವರಿಗೆಲ್ಲ ಈ ಚಾನಲ್ ಬಗ್ಗೆ ತಿಳಿಸಿ, ನೀವು ಅವ್ರ ಪ್ರೊಫೈಲಲ್ಲಿ ಶೇರ್ ಮಾಡಿ, ಇಲ್ಲ ನಿಮ್ಮ ಗ್ರೂಪ್ಸ್ ಶೇರ್ ಮಾಡಿ. ನೋಡಿ, ಪ್ರತಿಯೊಂದು ಅಪ್ಡೇಟ್ಸು ಎಲ್ಲ ಪ್ರತಿಯೊಂದು ಕೊಡ್ತಾ ಹೋಗ್ತೀನಿ. ಹೆಂಗೆ ಇಂಜಿನಿಯರಿಂಗ್ ಕೊಡ್ತಾ ಇದ್ದೀನೋ ಅದೇ ಥರ ಅವ್ರಿಗೂ ಕೊಡ್ತಾ ಹೋಗ್ತೀನಿ. ಎಲ್ಲ ಪ್ರತಿಯೊಂದು ಅಪ್ಡೇಟ್ಸು ಕೊಡ್ತೀನಿ. ಸೊ ಎಲ್ಲ ಆರ್ಡರ್ ಫ್ಯಾಷನಲ್ಲಿ ಪ್ಲೇಸ್ ಮಾಡ್ತಾ ಹೋಗ್ತಾ ಇದ್ದೀನಿ. ಸೊ ಯಾರನ್ನ ಇದ್ರೆ ಇವರಿಗೆ ಖಂಡಿತ ಶೇರ್ ಮಾಡಿ, ಅವ್ರಿಗೆ ತುಂಬ ಹೆಲ್ಪ್ಫುಲ್ ಆಗುತ್ತೆ. ಪ್ರತಿಯೊಂದು KCET ಅಪ್ಡೇಟ್ಸ್ನ ಪ್ರೊವೈಡ್ ಮಾಡ್ತಾ ಹೋಗ್ತೀನಿ. ಸೊ ನಿಮ್ಮ ಕಡೆಯಿಂದ ಸಪೋರ್ಟ್ ಬೇಕು, ಸಪೋರ್ಟ್ ಮಾಡಿ. ಹಾಗೆ ಇನ್ಫಾರ್ಮೇಷನ್ನ ಸ್ಪ್ರೆಡ್ ಮಾಡಿ. ಇಟ್ ವಿಲ್ ಹೆಲ್ಪ್ ದೆಮ್ ಎ ಲಾಟ್ ಇನ್ ದ KCET ಪ್ರೊಸೆಸ್. Student to subject to a maximum duration of 8 for regular students and 6 years for lateral entry. ಅಂದ್ರೆ ಯಾರ್ಯಾರು ಫಸ್ಟ್ ಸೆಮ್ ಅಲ್ಲಿ ಜಾಯ್ನ್ ಆಗ್ತೀರಾ, PUC ಮೇಲೆ ಜಾಯ್ನ್ ಆಗ್ತೀರಾ, ಅವರಿಗೆ 8 years ಟೈಮ್ ಕೊಡ್ತಾರೆ. ಸೊ ನೀವು 8 years ಟೈಮ್ ಅಲ್ಲಿ ನೀವು ಡಿಗ್ರಿನ ಕಂಪ್ಲೀಟ್ ಮಾಡಬೇಕು. ಅಂದ್ರೆ ಎಷ್ಟೇ ಬ್ಯಾಕ್ಲಾಗ್ಸ್ ಕ್ಲಿಯರ್ ಮಾಡ್ಕೊಂಡು ಎಲಿಜಿಬಲ್ ಔಟ್ ಬರಬೇಕು. ಅದೇ ತರ ಡಿಪ್ಲೊಮಾದವರು ಸೆಕೆಂಡ್ ಇಯರ್ ಹೋಗ್ತಾರೆ, ಅವ್ರಿಗೆ 3 years, ಅದಕ್ಕೆ ಅವ್ರಿಗೆ 6 years ಕೊಡ್ತಾರೆ. ಮ್ಯಾಕ್ಸಿಮಮ್ ಡ್ಯೂರೇಷನ್ ಬಂದು 8 years ಫಾರ್ ದ ಫಸ್ಟ್ ಸೆಮ್ ಸ್ಟೂಡೆಂಟ್ಸ್ ಅಂಡ್ ಲ್ಯಾಟರಲ್ ಎಂಟ್ರಿ ಅವ್ರಿಗೆ 6 years ಕೊಡ್ತಾರೆ. ದಟ್ಸ್ ದ ಒನ್ ಮೇನ್ ಥಿಂಗ್. ಓಕೆ, ಅದಾದ್ಮೇಲೆ ಯಾರು ಫಸ್ಟ್ ಸೆಮ್ ಅಲ್ಲಿ ಜಾಯ್ನ್ ಆಗ್ತೀರಾ, ಅಂದ್ರೆ ಫಸ್ಟ್ ಇಯರ್ ಜಾಯ್ನ್ ಆಗ್ತೀರಾ, ಅವ್ರಿಗೆ ಸ್ಟೂಡೆಂಟ್ಸ್ ಹ್ಯಾವಿಂಗ್ ನಾಟ್ ಮೋರ್ ದೆನ್ 4 F ಗ್ರೇಡ್ಸ್, ಅಂದ್ರೆ ಫಸ್ಟ್ ಸೆಮ್ ಸೆಕೆಂಡ್ ಸೆಮ್ ಇಂದ ಫಸ್ಟ್ ಇಯರ್ ಅಲ್ಲಿ ಫಸ್ಟ್ ಸೆಮ್ ಬರುತ್ತೆ, ಸೆಕೆಂಡ್ ಸೆಮ್ ಬರುತ್ತೆ. ಅವರು ಸೆಕೆಂಡ್ ಇಯರ್ಗೆ ಹೋಗ್ಬೇಕು, ಥರ್ಡ್ ಸೆಮ್ ಹೋಗ್ಬೇಕು. ಇವ್ರು ಹೋಗ್ಬೇಕು ಅಂತಂದ್ರೆ ಫಸ್ಟ್ ಸೆಮ್ ಸೆಕೆಂಡ್ ಸೆಮ್ ಎರಡರಿಂದಾನು 4 ಸಬ್ಜೆಕ್ಟ್ ನ ಕ್ಯಾರಿ ಫಾರ್ವರ್ಡ್ ಮಾಡಬಹುದು. ಇದು ಫಸ್ಟ್ ಕ್ರೈಟೀರಿಯಾ. ಯಾರ್ಯಾರು C21 ಸಿಲೆಬಸ್ ಅಲ್ಲಿ ಇದ್ದೀರಾ ಅವ್ರಿಗೆ. ಅಂದ್ರೆ ನೀವು 4 ಬ್ಯಾಕ್ಲಾಗ್ಸ್ ಇಟ್ಕೊಂಡ್ರೆ ನೀವು ಥರ್ಡ್ ಸೆಮ್ ಎಲಿಜಿಬಲ್ ಆಗ್ತೀರಾ. ಒನ್ಸ್ ಥರ್ಡ್ ಸೆಮ್ ಎಲಿಜಿಬಲ್ ಆದ್ರೆ ಯು ಕ್ಯಾನ್ ಕಂಪ್ಲೀಟ್ ದ ಇಂಜಿನಿಯರಿಂಗ್. ಬಟ್ 7th ಸೆಮ್ ಹೋದಾಗ ಫಸ್ಟ್ ಸೆಕೆಂಡ್ ಸೆಮ್ ಏನಿದೆ ಅದನ್ನ ಕ್ಲಿಯರ್ ಮಾಡ್ಕೊಬೇಕು. ಇದು ಫಸ್ಟ್ ಸೆಮ್ ಜಾಯ್ನ್ ಆಗಿದವ್ರಿಗೆ. ಅದೇ ತರ ಡಿಪ್ಲೊಮಾದವ್ರು ಹೋದವ್ರಿಗೆ ನಿಮಗೆ ಡೈರೆಕ್ಟ್ ಥರ್ಡ್ ಸೆಮ್ ಹೋಗ್ತೀರಾ, ಯು ಆರ್ ಎಲಿಜಿಬಲ್ ಅಪ್ ಟು ಲಾಸ್ಟ್ ಸೆಮಿಸ್ಟರ್ 8th ಸೆಮಿಸ್ಟರ್ ಎಲಿಜಿಬಲ್ ಆಗ್ತೀರಾ. ಬಟ್ 7th ಸೆಮಿಸ್ಟರ್ ಎಂಟ್ರಿ ಕೊಡಬೇಕು ಅಂತಂದ್ರೆ M1 M2 ಅಥವಾ ಬ್ರಿಡ್ಜ್ ಕೋರ್ಸ್ ಏನಿದ್ರು ಕಂಪ್ಲೀಟ್ ಮಾಡ್ಕೊಬೇಕು. ಕಂಪ್ಲೀಟ್ ಮಾಡಲಿಲ್ಲ ಅಂದ್ರೆ ಅವರಿಗೆ ಎಲಿಜಿಬಿಲಿಟಿ ಸಿಗಲ್ಲ. ದಿಸ್ ದ ಫಸ್ಟ್ ಕ್ರೈಟೀರಿಯಾ. ಸೊ ಇನ್ನೊಂದು ಕಂಡೀಷನ್ ಬರೋದೇನಂತಂದ್ರೆ, ಇವಾಗ ಫಸ್ಟ್ ಸೆಮ್ ಸೆಕೆಂಡ್ ಸೆಮ್ ಅಲ್ಲಿ ಅವರು ಅಟೆಂಡೆನ್ಸ್ ಶಾರ್ಟೇಜ್ ಆಗ್ತಾರೆ. ಫಾರ್ ಎಕ್ಸಾಂಪಲ್ ಕ್ಲಾಸ್ ಹೋಗಿ ಜಾಯ್ನ್ ಆಗ್ತಾರೆ, ಅವ್ರು ಏನಾಗ್ತಾರೆ, ಅಟೆಂಡ್ ಆಗಲ್ಲ, ಅವ್ರು ಫೇಲ್ ಆಗ್ಬಿಡ್ತಾರೆ. ಬಟ್ ಅವ್ರಿಗೂ ಒಂದು ಆಪ್ಷನ್ ಕೊಡ್ತಾರೆ. ಏನು ಅಂತಂದ್ರೆ, the student who failed to satisfy CIE and attendance requirement has to repeat the course whenever offered next and become eligible for the second year. ಅರ್ಥ ಆಯ್ತಾ? ಸೊ ಇಲ್ಲಿ ಒಂದು ಮೇನ್ ಪ್ಯಾಟರ್ನ್ ಅರ್ಥ ಮಾಡ್ಕೊಳ್ಳಿ. CIE ಪ್ಲೇಸ್ ಎ ವೆರಿ ಇಂಪಾರ್ಟೆಂಟ್ ರೋಲ್. ಯಾವ ತರ ಅಂತಂದ್ರೆ, SEE ಬರೀಬೇಕು ಅಂತಂದ್ರೆ CIE ಇಲ್ಲಿ ಎಲಿಜಿಬಲ್ ಆಗಬೇಕು. CIE ಎಲಿಜಿಬಲ್ ಇಸ್ ದ 40%. ಅಂದ್ರೆ 40% ಕ್ಲೈಮ್ ಮಾಡಬೇಕು. ಅಂದ್ರೆ 50 ಮಾರ್ಕ್ಸ್ ಇರುತ್ತೆ. 50 ಮಾರ್ಕ್ಸ್ ಅಲ್ಲಿ 20 ಮಾರ್ಕ್ಸ್ ತಗೊಂಡ್ರೆ ಮಾತ್ರ ನೀವು SEE ಎಲಿಜಿಬಲ್ ಆಗ್ತೀರಾ. ಸೊ CIE ಮಿನಿಮಮ್ ಮಾರ್ಕ್ಸ್ ಬರ್ಲಿಲ್ಲ ಅಂತಂದ್ರೆ SEE ಎಲಿಜಿಬಲ್ ಆಗಲ್ಲ. ಅವಾಗ ಏನ್ ಮಾಡಬೇಕು, ಕಾಲೇಜ್ ಅವರು ಆಪ್ಷನ್ ಕೊಟ್ಟಾಗ CIE ಇಂಟರ್ನಲ್ಸ್ ಬರೆದು ಎಲಿಜಿಬಿಲಿಟಿ ತಗೊಂಡು SEE ತಗೊಬೇಕು. ಸೊ 1 year ಟೈಮ್ ಇರುತ್ತೆ ನಿಮಗೆ ಥರ್ಡ್ ಸೆಮ್ ಎಂಟ್ರಿ ಆಗೋದಕ್ಕೆ. 1 year ಒಳಗಡೆ ಯಾವ ಬೇಕಾದ್ರೂ ಮುಗಿಸ್ಕೊಬಹುದು. ಸೊ ಸೆಕೆಂಡ್ ಇಯರ್ ಅಂದ್ರೆ ಸೆಕೆಂಡ್ ಸೆಮಿಸ್ಟರ್ ಎಕ್ಸಾಮ್ ಬರ್ದಾದ್ಮೇಲೆ ಥರ್ಡ್ ಸೆಮ್ ಬರೋಷ್ಟೊತ್ತಿಗೆ ನಿಮ್ಗೆ 4 ಬ್ಯಾಕ್ಲಾಗ್ ಇದ್ರೆ ಯು ಆರ್ ಎಲಿಜಿಬಲ್ ಟು ಥರ್ಡ್ ಸೆಮ್. ಒನ್ಸ್ ಥರ್ಡ್ ಸೆಮ್ ಎಂಟ್ರಿ ಆದ್ರೆ ಯು ಆರ್ ಎಲಿಜಿಬಲ್ ಟು ಕಂಪ್ಲೀಟ್ ಯುವರ್ BE. ಓಕೆ, ಇದೊಂದು ಗುಡ್ ನ್ಯೂಸ್. ಇದನ್ನೇ ಹೇಳ್ತಾ ಇರೋದು ನಿಮಗೆ. ಇದು ಲೈವ್ ಲೈಟ್ ತರ್ತಾ ಇದ್ದೀನಿ. ಇದು ತುಂಬಾ ಜನಕ್ಕೆ ಗೊತ್ತಿತ್ತು, ಕನ್ಫ್ಯೂಷನ್ ಇತ್ತು ಎಕ್ಸಾಕ್ಟ್ಲಿ ಯಾವ ತರ ಅಂತ. ದಿಸ್ ಇಸ್ ದ ಇಯರ್ ಬ್ಯಾಕ್ ಸಿಸ್ಟಮ್. ಇದು ಅಪ್ಲಿಕೇಬಲ್ ಆಗೋದು C21 ಸಿಲೆಬಸ್ ವರ್ಗ ಮಾತ್ರ. ಅಂದ್ರೆ 2021 ಅಲ್ಲಿ ಯಾರು ಜಾಯ್ನ್ ಆಗಿದ್ದೀರಾ, ಫರ್ದರ್ ಈ ವರ್ಷದಿಂದ ಯಾರು ಜಾಯ್ನ್ ಆಗ್ತೀರಾ, ಎಲ್ಲರಿಗೂ ಅಪ್ಲಿಕೇಬಲ್ ಆಗುತ್ತೆ. ಸೊ ಇವಾಗ ಥರ್ಡ್ ಸೆಮ್ ಎಂಟ್ರಿ ಆದ್ಮೇಲೆ ಅವ್ರಿಗೆ ಏನ್ ಮಾಡ್ತಾರೆ, ಎಲಿಜಿಬಿಲಿಟಿ ಕ್ರೈಟೀರಿಯಾ ಕೊಟ್ಬಿಟ್ಟಿದ್ದಾರೆ. ಅಂದ್ರೆ 3rd 4th 5th 6th ಅವ್ರು ಹೋಗ್ಬೋದು. ಎಷ್ಟೇ ಫೇಲ್ ಆದ್ರೂ ಹೋಗ್ಬೋದು ಸರ್ ಅಂದ್ರೆ ಖಂಡಿತ ಇಲ್ಲ. ಫೇಲ್ ಆಗೋ ಕಾರಣ ಏನಂತಂದ್ರೆ, ಒಂದು ಫೇಲ್ ಆಗಿರ್ಬೋದು, ಇಲ್ಲ ಅಟೆಂಡೆನ್ಸ್ ಇಂದ ಪ್ರಾಬ್ಲಮ್ ಆಗಿರ್ಬೋದು, ಇಲ್ಲ ಇಂಟರ್ನಲ್ ಮಾರ್ಕ್ಸ್ ಇಂದ ಪ್ರಾಬ್ಲಮ್ ಆಗಿರ್ಬೋದು. CIE ಇಲ್ಲ ಅಂತಂದ್ರೆ SEE ಪರ್ಮಿಷನ್ ಸಿಗಲ್ಲ. ಸೊ CIE ಬ್ಯಾಕ್ ಡ್ರಾಪ್ ಆಗುತ್ತೆ. ಸೊ ಯಾವಾಗ CIE ಬರೋ ಆಪ್ಷನ್ ಕೊಡ್ತಾರೋ ಕಾಲೇಜಲ್ಲಿ, ಅದನ್ನ ಬರೆದು ಅದನ್ನ ಎಲಿಜಿಬಿಲಿಟಿ ತಗೊಬೇಕು. ಅದಕ್ಕೆ ಸರ್ಟನ್ ಅಮೌಂಟ್ ಆಫ್ ಫೀಸ್ ಇರುತ್ತೆ. ಅದಕ್ಕೆ ಹುಷಾರಾಗಿರಿ. ಅವ್ರ ಆಪ್ಷನ್ ಕೊಟ್ಟಿದ್ದಾರೆ ಅಂದ್ಬಿಟ್ಟು ಕಟ್ಬಿಟ್ಟು ಬಂದು ಕುತ್ಕೊಳೋದಲ್ಲ. ಅಂದ್ರೆ ಅಟೆಂಡೆನ್ಸ್ ಇಲ್ಲ ಅಂದ್ರೂ ಎಲಿಜಿಬಿಲಿಟಿ ಕೊಡಲ್ಲ, ಮಿನಿಮಮ್ CIE ಇಲ್ಲ ಅಂದ್ರೂ ಎಲಿಜಿಬಿಲಿಟಿ ಕೊಡಲ್ಲ. ಓಕೆ, ಇವೆರಡು ಕನ್ಸಿಡರೇಷನ್ ಇಟ್ಕೊಳ್ಳಿ. ಆಮೇಲೆ ಇವಾಗ ಥರ್ಡ್ ಸೆಮ್ ಆದ್ಮೇಲೆ 7th ಸೆಮ್ ಹೋಗೋವರೆಗೂ ಆಪ್ಷನ್ ಕೊಟ್ಟಿದ್ದಾರೆ. ಬಟ್ ಎಷ್ಟು ಕ್ಯಾರಿ ಫಾರ್ವರ್ಡ್ ಮಾಡಬಹುದು ನಾವು ಒಂದೇ ಸೆಮಿಸ್ಟರ್ ಅಲ್ಲಿ? ಇವಾಗ ಥರ್ಡ್ ಸೆಮ್ ಎಲ್ಲ ಫೇಲ್ ಬಿಟ್ಕೊಂಡ್ಬಿಟ್ಟು ಫೋರ್ತ್ ಸೆಮ್ ಬಿಟ್ಕೊಂಡ್ಬಿಟ್ಟು ಎಲ್ಲ ಒಟ್ಟಿಗೆ ಬರೀಬಹುದು ಅಂದ್ರೆ ಅದು ಆಗಲ್ಲ. ಓಕೆ, ಅದಕ್ಕೊಂದು ರಿಸ್ಟ್ರಿಕ್ಷನ್ಸ್ ಕೊಟ್ಟಿದ್ದಾರೆ. ಏನು ಅಂತಂದ್ರೆ, ಪರ್ಮಿಟೆಡ್ ಮ್ಯಾಕ್ಸಿಮಮ್ ಕ್ರೆಡಿಟ್ಸ್ ಫಾರ್ ದ ರಿಜಿಸ್ಟ್ರೇಷನ್. ನೀವು ರಿಜಿಸ್ಟರ್ ಮಾಡ್ಕೊಬೇಕು ಸೆಮಿಸ್ಟರ್ ಸ್ಟಾರ್ಟಿಂಗ್ ಅಲ್ಲಿ ಎಷ್ಟು ಕೋರ್ಸ್ ಬರೀತಾ ಇದೀನಿ ಅಂತ. ಯೂಶಲಿ ಎಲ್ಲಾ ಸೆಮಿಸ್ಟರ್ ಬಂದು 18 ಇಂದ 22 ಕ್ರೆಡಿಟ್ಸ್ ಬರುತ್ತೆ ಪರ್ ಸೆಮಿಸ್ಟರ್ ರೆಗ್ಯುಲರ್. ಓಕೆ, ಅದ್ರ ಜೊತೆಗೆ ಬ್ಯಾಕ್ಲಾಗ್ಸ್ ಬರೀಬಹುದು. ಎಷ್ಟು ಬರೀಬಹುದು ಅಂದ್ರೆ ಮ್ಯಾಕ್ಸಿಮಮ್ 28 ಕ್ರೆಡಿಟ್ಸ್ ನೀವು ಕ್ಯಾರಿ ಫಾರ್ವರ್ಡ್ ಮಾಡಬಹುದು. ಅಂದ್ರೆ ಈ ಸಬ್ಜೆಕ್ಟ್ಗೆ ಒಂದು ಕ್ರೆಡಿಟ್ಸ್ ಬರುತ್ತೆ. PCC, IPCC ಇವೆಲ್ಲ 4 ಬರುತ್ತೆ, 3 ಬರುತ್ತೆ, 2 ಬರುತ್ತೆ. ಇವಕ್ಕೆಲ್ಲಕ್ಕೂ ಎಕ್ಸಾಮ್ ಇರುತ್ತೆ. ಎಕ್ಸಾಮ್ ಇರೋದನ್ನ ನೀವು ಕ್ಯಾಲ್ಕುಲೇಟ್ ಮಾಡ್ಕೊಂಡು ಅದೇ ತರ ಮ್ಯಾಕ್ಸಿಮಮ್ ಎಷ್ಟು ಅಂತಂದ್ರೆ ಒಂದು ಸೆಮಿಸ್ಟರ್ ಅಲ್ಲಿ 28 ಕ್ರೆಡಿಟ್ಸ್ ನೀವು ಬರೀಬಹುದು. ಅಂದ್ರೆ 28 ಕ್ರೆಡಿಟ್ ಇರಬಹುದು ಅಷ್ಟೇ ಇಲ್ಲಿ. ದ ಸ್ಟೂಡೆಂಟ್ ಶಲ್ ಬಿ ಪರ್ಮಿಟೆಡ್ ಟು ರಿಜಿಸ್ಟರ್ ಫಾರ್ ಟೋಟಲ್ ಕೋರ್ಸ್ ನಾಟ್ ಎಕ್ಸಿನ್ 28 ಕ್ರೆಡಿಟ್ಸ್. These 28 credits include the courses of the regular semester and the backlog.
ರೆಗ್ಯುಲರು ಇರಬೇಕು, ಬ್ಯಾಕ್ಲಾಗು ಇರಬೇಕು. ರೆಗ್ಯುಲರೇ 18ರಿಂದ 20 ಇರುತ್ತೆ, ಪ್ಲಸ್ 8 ಅಂದ್ರೆ ರಫ್ಲಿ ಒಂದು 3 ಕ್ಯಾರಿ ಫಾರ್ವರ್ಡ್ ಮಾಡಬಹುದು ಅಷ್ಟೇ ಅವ್ರು ಹೇಳ್ತಾ ಇರೋದು. ಇನ್ ಕೇಸ್ ಆಗ್ಲಿಲ್ವಾ, ಇವಾಗ ಥರ್ಡ್ ಸೆಮ್ 3 ಫೇಲ್ ಆಗಿದ್ದಾರೆ ಅನ್ಕೊಳ್ಳಿ, ಅದೇನೋ 12 ಬಂತು ಅನ್ಕೊಳ್ಳಿ, ಅದನ್ನ ನೆಕ್ಸ್ಟ್ 4th ಸೆಮ್ ಬರ್ಕೊಬಹುದು. 4th ಸೆಮ್ ಅಲ್ಲಿ ಆಗ್ಲಿಲ್ಲ 5th ಸೆಮ್ ಬರ್ಕೊಬಹುದು, 5th ಅಲ್ಲಿ ಆಗ್ಲಿಲ್ಲ 6th ಅಲ್ಲಿ ಬರ್ಕೊಬಹುದು. ಬಟ್ 7th ಹೋಗ್ಬೇಕಾದ್ರೆ ಫಸ್ಟ್ ಇಯರ್ ಕ್ಲಿಯರ್ ಆಗಿದ್ರೆ ಎಂಟ್ರಿ ಕೊಡ್ತಾರೆ, ಅಲ್ಲಿ ನೀವು ಬರ್ಕೊಬಹುದು. ಓಕೆ, ಸೊ ಈ ಸೆಮಿಸ್ಟರ್ ಸಿಲೆಬಸ್ ಅಪ್ಡೇಟ್ಸ್ ನಾನು ಕೊಡ್ತೀನಿ, ಅದಕ್ಕೆ ಹೇಳೋ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಕಾಡೆಮಿಕಲಿ ಎಲ್ಲ ಕಂಪ್ಲೀಟ್ ಇನ್ಫಾರ್ಮೇಶನ್ ನಾನು ನಿಮ್ಗೆ ಕೊಡ್ತೀನಿ. ಹಾಗೆ ಎಲ್ಲ ಫ್ರೆಂಡ್ಸ್ ಶೇರ್ ಮಾಡ್ರಪ್ಪ, ಪ್ರತಿಯೊಂದು ಇನ್ಫಾರ್ಮೇಶನ್ ಕೊಡ್ತಾ ಇದ್ದೀನಿ. ಸಪೋರ್ಟ್ ಬೇಕು, ಸಪೋರ್ಟ್ ಮಾಡಿ. ಸೊ ಇವಾಗ ಇಷ್ಟೊಂದು ಓವರ್ ಆಲ್ ಕ್ರೈಟೀರಿಯಾ ಏನು ಅಂತಂದ್ರೆ, ನೀವು ಥರ್ಡ್ ಸೆಮ್ ಎಂಟ್ರಿ ಕೊಡೋದಕ್ಕೆ 4 ಬ್ಯಾಕ್ಲಾಗ್ಸ್ ಇದ್ರೆ ಥರ್ಡ್ ಸೆಮ್ ಎಂಟ್ರಿ ಕೊಡಬಹುದು, ಅಂದ್ರೆ ಸೆಕೆಂಡ್ ಇಯರ್ ಎಂಟ್ರಿ ಕೊಡಬಹುದು. ಸೆಕೆಂಡ್ ಇಯರ್ ಎಂಟ್ರಿ ಕೊಟ್ಟಿದ್ದೀರಾ ಅಂತಂದ್ರೆ ಫೈನಲ್ ಇಯರ್ ತನಕ ಹೋಗ್ಬೋದು. ಬಟ್ ಫೈನಲ್ ಇಯರ್ ಎಂಟ್ರಿ ಕೊಡಬೇಕು ಅಂತಂದ್ರೆ ಫಸ್ಟ್ ಇಯರ್ದು ಕಂಪ್ಲೀಟ್ ಸಬ್ಜೆಕ್ಟ್ಸ್ ಕ್ಲಿಯರ್ ಆಗಿರಬೇಕು. ಇದು ರೆಗ್ಯುಲರ್ ಸ್ಟೂಡೆಂಟ್ಸ್ಗೆ. ಲ್ಯಾಟರಲ್ ಎಂಟ್ರಿ ಸ್ಟೂಡೆಂಟ್ಸ್ಗೆ ಡೈರೆಕ್ಟ್ ಆಗಿ ಥರ್ಡ್ ಸೆಮ್ಗೆ ಹೋಗ್ತೀರಾ ಅಂದ್ರೆ ಸೆಕೆಂಡ್ ಇಯರ್ಗೆ ಹೋಗ್ತೀರಾ, ನೀವು ಡೈರೆಕ್ಟ್ ಆಗಿ ಲಾಸ್ಟ್ ಇಯರ್ ತನಕ ಹೋಗ್ಬೋದು, ಅಂದ್ರೆ ಫೈನಲ್ ಇಯರ್ ತನಕ ಹೋಗ್ಬೋದು. ಫೈನಲ್ ಇಯರ್ ಎಂಟ್ರಿ ಕೊಡಬೇಕು ಅಂತಂದ್ರೆ ಫಸ್ಟ್ ಇಯರ್ದು ಏನು ನಿಮ್ದು ಲ್ಯಾಟರಲ್ ಎಂಟ್ರಿ ಸಬ್ಜೆಕ್ಟ್ಸ್ ಇರುತ್ತೆ ಅದು ಕ್ಲಿಯರ್ ಆಗಿರಬೇಕು. ವೆದರ್ ಇಟ್ ಕ್ಯಾನ್ ಬಿ ಇಂಟರ್ನಲ್ಸ್ ಆರ್ ಎಕ್ಸ್ಟರ್ನಲ್ಸ್, ಅದು ನಿಮಗೆ ಕ್ಲಿಯರ್ ಆಗಿದ್ರೆ ಡೈರೆಕ್ಟ್ ಆಗಿ ಇಂಜಿನಿಯರಿಂಗ್ ನೀವು ಮುಗಿಸ್ತೀರಾ, ಅಂದ್ರೆ 3 ಇಯರ್ಸ್ ಅಲ್ಲಿ ನೀವು ಮುಗಿಸ್ತೀರಾ. ಸೊ ಓವರ್ ಆಲ್ ಕಾನ್ಸೆಪ್ಟ್ ಹೇಳ್ಬೇಕು ಅಂತಂದ್ರೆ, ಇಲ್ಲಿ ಎಲ್ಲಾ ಸ್ಟೂಡೆಂಟು ಕಂಪ್ಲೀಟ್ 4 ಇಯರ್ಸ್ ಅಲ್ಲಿ, ಕಂಪ್ಲೀಟ್ 3 ಇಯರ್ಸ್ ಅಲ್ಲಿ ಪ್ಲಾನ್ ಮಾಡ್ಕೊಂಡು, ಇನ್ ಕೇಸ್ ಪ್ರಾಬ್ಲಮ್ ಆದ್ರೆ ಅವ್ರು ಪ್ಲಾನ್ ಮಾಡ್ಕೊಂಡು ಮೂವ್ ಆನ್ ಆಗೋದಕ್ಕೆ ಒಂದು ಆಪ್ಷನ್ ಕೊಟ್ಟಿದ್ದಾರೆ. ಇಟ್ಸ್ ಎ ಗೋಲ್ಡನ್ ಆಪರ್ಚುನಿಟಿ. ಸೊ ಇದು ನಿಮಗೆ ತುಂಬಾ ಹೆಲ್ಪ್ಫುಲ್ ಆಗುತ್ತೆ. ಸೊ ಇದನ್ನ ಕ್ಲೀನ್ ಆಗಿ ಅರ್ಥ ಮಾಡ್ಕೊಂಡು ಮುಂದೆ ಹೋಗಿ. ಆಪ್ಷನ್ ಕೊಟ್ಟಿದ್ದಾರೆ ಅಂದ್ಬಿಟ್ಟು ಎಲ್ಲ ಕ್ಯಾರಿ ಫಾರ್ವರ್ಡ್ ಮಾಡಿದ್ರೆ ನಿಮಗೆ ಬರ್ಡನ್ ಆಗೋದು. ಸೊ ಆಪ್ಷನ್ ಕೊಟ್ಟಿದ್ದಾರೆ ಅಂದಾಗ ಅದನ್ನ ಯುಟಿಲೈಸ್ ಮಾಡ್ಕೊಂಡು ಎಲ್ಲಾ ಸೆಮಿಸ್ಟರ್ ಕ್ಲಿಯರ್ ಮಾಡ್ತಾ ಬನ್ನಿ. ಇನ್ ಕೇಸ್ ಏನೋ ಪ್ರಾಬ್ಲಮ್ ಆಯ್ತು ಅಂದ್ರೆ ನೀವು ಉಳ್ಕೊಳಕ್ ಬೇಕಾಗಿಲ್ಲ, ಇವಾಗ ಆಪ್ಷನ್ ಕೊಟ್ಟಿದ್ದಾರೆ ಮುಂದೆ ಹೋಗೋದಕ್ಕೆ. ಸೊ ಚೆನ್ನಾಗಿ ಓದಿ, ಸಾಕ್ತಾ ಇರಿ. 4 ವರ್ಷದಲ್ಲಿ 3 ವರ್ಷದಲ್ಲಿ ಇಂಜಿನಿಯರಿಂಗ್ ಕಂಪ್ಲೀಟ್ ಮಾಡ್ಕೊಳ್ಳಿ. ಹಾಗೆ ನಮ್ಮ ಯೂಟ್ಯೂಬ್ ಚಾನಲ್ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ, ಎಲ್ಲ ಅಪ್ಡೇಟ್ಸ್ ಕೊಡ್ತಾ ಹೋಗ್ತೀನಿ. ವಿಡಿಯೋ ಇಷ್ಟ ಆದ್ರೆ ಒಂದು ಲೈಕ್ ಬಟನ್ ಪ್ರೆಸ್ ಮಾಡಿ, ಶೇರ್ ಮಾಡೋದು ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.